ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸಾರಿ ವ್ಲಾಗ್ ಲೇಟಾಗಿ ಬರಾಕತ್ತೈತಿ. ನಾ ಎವ್ರಿ ಟೈಮ್ ಇದೇ ಹೇಳ್ತೀನಿ ಗೈಸ್, ಪ್ಲೀಸ್ ಎಕ್ಸ್ಕ್ಯೂಸ್. ಸೊ ಈ ವ್ಲಾಗ್ ಶಿವರಾತ್ರಿದಾಗಿರ್ತೈತಿ. ಸೊ ಏನೇನು ಮಾಡ್ತೀವಿ ಅಂತ ಈ ವ್ಲಾಗ್ ನಂಗೆ ನೋಡ್ರಿ. ಫಸ್ಟ್ ನಾ ಹಾಕೋತೆ ನೋಡು. ಹಾಂ ಓಕೆ ಹೇಳಿ, ಇಲ್ಲಿ ಓಕೆ ಹೇಳಿ. ಅದ ತಗೋಲಿಪ್ಪ, ಮೋಟು ಪುತ್ಲು ಹರಿದೋಗಿತ್ತಾಳಕ್ಕೆ ಈಗ. ಏ ಅಮ್ಮು ಸಾಕಮ್ಮು, ಎಷ್ಟೇ ಕೊಡ್ಲಿಲ್ಲ? ಚಿನಿ ಕೊಡ್ಲಿಲ್ಲ, ಯಾಕೆ ರೊಕ್ಕ ಕೊಡ್ಲಿಲ್ಲ? ಹಾಂ ಚಿನಿ ಈ ತಗೋ, ಅಮ್ಮು ನಾ ಹಾಕೋತೀನಿ. ನಾ ಫಸ್ಟ್. ಏ ಮೋಟು 10 ರೂಪಾಯಿ ಕೊಡ್ರಿ. ಹಾಯ್ ಮಾಡಿ ನೀನು ನೋಡ್ಲೆ. ಅಮ್ಮ ಹಾಯ್ ಮಾಡು. ಗೈಸ್ ನೋಡ್ರಿ ನನ್ನ ನೇಲ್ಸ್ 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 ನೇಲ್ಸ್. ಅಯ್ಯೋ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್ ನಾವು ಇವತ್ತು ಇನ್ನೊಂದು ಬ್ಲಾಗ್ ಮಾಡಕತ್ತೀವಿ. ಅದು ಎಲ್ಲಂತ ಹೇಳಂತಂದ್ರೆ ನಾವು ಖವಳಾಗ ಹೊಂಟೀವಿ ಗೈಸ್. ಎವ್ರಿ ಟೈಮ್ ಆಸ್ ಯೂಶ್ವಲ್ ಹೆಂಗೆ ಹೋಗ್ತೀವಲ್ಲ ಆ ಥರನ ಈ ಸರಿ ನಾವು ಖವಳಾಗ ಹೋಗಾಕತ್ತೀವಿ. ಸೊ ಇವತ್ತು ಹೆಂಗಿರ್ತೈತಿ, ಇವತ್ತು ಮೇ ಬಿ ಕ್ರೌಡ್ ಭಾಳ ಇರ್ತೈತೆ ಅನ್ಕೊಂಡೀನಿ. ನಾಳೆ ಸಂಡೇ ಆಗಿರೋ ಕಾರಣ. ಸೊ ಲೆಟ್ಸ್ ಸಿ ಹೆಂಗಿರ್ತೈತಿ, ಹೆಂಗೆ ಇವತ್ತಿನ ದಿನ ಹೋಗ್ತೈತಿ ಅಂಥೇಳಿ ಪ್ರತಿಯೊಂದನ್ನು ವ್ಲಾಗ್ ಮಾಡಿ ತೋರಿಸ್ತೀನಂತ. ಸೊ ಈಗ ಕೀಪ್ ವಾಚಿಂಗ್ ಗೈಸ್. ಹಂಗೆ ಈಗ ಪ್ರಿಯಾಕ ಅವ್ರ ಮನೆ ಕಡೆ ಹೊಂಟೇನಿ. ಅವ್ರು ಯಾಕಂದ್ರೆ ಅವ್ರು ಭಾಳ ಲೇಲರ ಹೋದ್ರು ಲೇಟ. ಸೊ ಒಂದ್ಸರಿ ರಿಮೈಂಡರ್ ಕೊಟ್ಟು ಬರೋಣ ಅಂತೇಳಿ ಹೊಂಟೇನಿ ಅವ್ರ ಮನೆ ಕಡೆ. ಇನ್ನೇನು ಬಿಡ್ತೀವಿ ನಾವು 11:30 ಆಗೈತಿ. ಆಲ್ಮೋಸ್ಟ್ ಒಂದು 12 ಗಂಟೆಗೆಲ್ಲ ಬಿಡ್ತೀವಿ. ಸೊ ಯಾ ಹೋಗೋಣ ಅಂತ. ಏನು ಮಾಡಕತ್ತಾರೆ ತೋರಿಸ್ತೀನಿ ನಿಮಗೆ ಗೈಸ್. ಸುಮ್ ಹಂಗೆ ನೋಡಾಕತ್ತೀನಿ. ಏನು ಮಾತಾಡಿ ಬಂದೆ. ಸುಮ್ ಹಂಗೆ ನೋಡಾಕತ್ತೀನಿ ನೈಟ್ ಮೂಡ್ನಾಗ ಹೆಂಗೆ ಬರ್ತದೆ ಅಂತ. ಬಿಕಾಸ್ ಅಲ್ಲಿ ನೈಟ್ ಮೂಡ್ನಾಗ ಶೂಟ್ ಮಾಡ್ಬೇಕಾಗ್ತೈತೆ ನಾವು. ಸೊ ನೈಟ್ ಮೂಡ್ ಹೆಂಗೆ ಬರ್ತೈತೆ ಅಂತ ಚೆಕ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡಿ ನೋಡಾಕತ್ತೀನಿ. ಬಟ್ ಐ ಡೋಂಟ್ ಥಿಂಕ್ ಸೊ ನೈಟ್ ಮೂಡ್ನಾಗ ಕರೆಕ್ಟ್ ಬರ್ತೈತಿ ಅಂತ ಹೇಳಿ ನೋಡ್ರಿ. ಕತ್ಲು ಬರಾಕತ್ತೈತಿ. ನಾ ಫಸ್ಟ್ ಟೈಮ್ ಇವತ್ತು ಟೋಟಲ್ ಎಲ್ಲ ವ್ಲಾಗ್ Insta 360 ರೆಕಾರ್ಡ್ ಮಾಡಾಕತ್ತಿದ್ದೆ. ಸೊ ನೋಡೋಣ ಹೆಂಗೆ ಬರ್ತದೆ ಅಂತ ಹೇಳಿ. ನಾವು ಬೇಗ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಇವರೆಲ್ಲ ಮಾತು ಹಚ್ಕೊಂಡು ಚಹಾ ಕುಡ್ಕೊಂತ ನಿಂತ್ರು ನೋಡ್ರಿ ಲೇಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಗಾಡಿ ಬಂದಿರಲಿಲ್ಲ ಇನ್ನೂ. ನಾವು ಹೇಳಿದ್ವಿ ಬೇಗ ಬರ್ರಿ ಅಂತ ಹೇಳಿ. ಸೊ ಗಾಡಿಗೆ ವೇಟ್ ಮಾಡ್ಕೊಂಡು ಹಂಗೆ ಮಾತು ಹಚ್ಕೊಂಡು ಕುಂತಿದ್ವಿ ನೋಡ್ರಿ. ಎಲ್ಲರೂ ಹೋಗೋಕಿನ್ನ ಫಸ್ಟ್ ಪೂಜೆ ಇಸ್ ಮ್ಯಾಂಡೇಟರಿ. ಪೂಜೆ ಮಾಡಾಕತ್ತ ಇಲ್ಲೇ ಇದು ನೋಡಿ ಇವ. ಆ್ಯಂಡ್ ಆಲ್ಸೋ ನೋಡ್ರಿ ಮಂಟಪ ಹೆಂಗೆ ಹಾಕ್ಯಾರ ಗುಡಿಗೆ. ನಾಳೆ ಶಿವರಾತ್ರಿ ಅಲ್ಲ, ಶಿವರಾತ್ರಿಗೆ ನಾಳೆ ಪ್ರವಚನ ಮಾಡ್ತಾರೆ. ಅದಕ್ಕೆ ಅಲ್ಲಿ ಗುಡಿ ಕಡೆ ಚುಚ್ಚು ಬಂದ್ಬಿಡಲ್ಲೇ. ಈ ತಗೋ, ಈ ತಗೋಲೆ ನನ್ನ ತೋರ್ಸು. ಹಿಂಗೆ ತಿರ್ಗಿ ಈ ಕಡೆ ಬಾ. ಇಲ್ಲಿ ಬರ್ರಿ, ಈ ಕಡೆ ಬಾ. ಗುರು ನೀ ಮುಂದ್ಕೊಂಡಿರ್ತಿ. ಅಲ್ಲಿ ಇಬ್ಬರಿಗೆ ಆಕೈತಿ. ಹರ್ ಹರ್ ಮಹಾದೇವ್ ಅನ್ಕೊಂತ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. 12 ಗಂಟೆ ಕರೆಕ್ಟ್ ಬಿಟ್ವಿ. ಬೇಗ ಬಿಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಲೇಟ್ ಆಗಿಬಿಟ್ವಿ. ಹಂಗೆ ಸಾಂಗ್ ಎಲ್ಲ ಹಾಡ್ಕೊಂತ ಮಜಾ ಮಾಡ್ಕೊಂತ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಲೇನ
ಹಂಗೆ ಹಾಡ್ಕೊತ ನಮಗೆ ಅಂಬಿಕಾ ನಗರ್ ಬಂದಿದ್ದೆ ಗೊತ್ತಾಗಲಿಲ್ಲ. ಆ್ಯಂಡ್ ಆನ್ ದ ವೇ ಒಂದು ಬ್ಯಾಡ್ ಇನ್ಸಿಡೆಂಟ್ ನೋಡಿದ್ವಿ ಗೈಸ್. ಇಬ್ಬರು ಜನಕ್ಕೆ ಭಾಳ ಕೆಟ್ಟದಾಗಿ ಆಕ್ಸಿಡೆಂಟ್ ಆಗಿತ್ತು. ಸೊ ಇಟ್ ಈಸ್ ವೆರಿ ಸ್ಯಾಡ್. ನನಗೆ ಯಾಕಂತ ಹೇಳಿ ಅರ್ಥ ಆಗಂಗಿಲ್ಲ. ಲೈಕ್ ಗುಡಿಗೆ ಬರ್ತಿರ್ತೀವಿ ಆರಾಮಾಗಿ ಶಾಂತವಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅನ್ನಂಗಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಂತಂದ್ರೆ ಜನ ಆಬ್ವಿಯಸ್ಲಿ ಸಂಡೇ ಅಲ್ಲ, ನಾರ್ಮಲ್ ಟೈಮ್ನಾಗೂ ಜನ ಭಾಳ ಇರ್ತಾರೆ. ಬಟ್ ಈ ಸರಿ ಸಂಡೇ ಬಂದಿದ್ದರಿಂದ ಇನ್ನೂ ಜಾಸ್ತಿ ಇದ್ರು. 1:4 ಆ ರೇಂಜ್ನಾಗ ಜನ ಇದ್ರು ಈ ಸರಿ. ಸೊ ಅದನ್ನ ನೋಡಿ ಭಾಳ ಡಿಸಪಾಯಿಂಟ್ ಆಯ್ತು. ಸೊ ಹೋಗೋಣ ಅಂತ ಮ್ಯಾಲೆ ಹೆಂಗಿರ್ತದೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಜನ ಸೇರಿರ್ತಾರೆ ಗೈಸ್, ಭಾಳ ಜನ. ಆ್ಯಂಡ್ ಆಲ್ಸೋ ಇಲ್ಲಿ ನಿಂತು ನಾವು ಪಾಳೆ ಹಚ್ಚಿದ್ವಿ, ಟಿಕೆಟಿಗೆ ಪಾಳೆ ಹಚ್ಬೇಕು. ಲಾಸ್ಟ್ ಇಯರ್ ಹುಡುಗಿರಿಗೆ ಫ್ರೀ ಟಿಕೆಟ್ ಇತ್ತು ಆಧಾರ್ ಕಾರ್ಡ್ ಮೇಲೆ. ಬಟ್ ಈ ಸರಿ ನಾವು ಎಲ್ಲರೂ 50 ರೂಪೀಸ್ ಪೇ ಮಾಡಿ ಹೋಗಿದ್ವಿ. ಸೊ ಚಂದಿತ್ತು. ಬಸ್ನಾಗೂ ಅಷ್ಟೇ ಎಲ್ಲ ಹುಡುಗರು ಅಣ್ಣಗಳೆಲ್ಲ ಸೇರಿ ಫುಲ್ ಜಾನಪದ ಹಾಡ್ಕೊಂತ ಹೋದ್ರಿ. ಚಂದ ಅನಿಸ್ತು. ಅವರೆಲ್ಲ ಎಷ್ಟು ಗಂಟೆಗೆ ಹತ್ತಾರ ಅಂತ ಹೇಳ? 9:30. 9:30 ಹತ್ತಾರ. ಈಗ ಬಂದಾರ. ಈಗ ಟೈಮ್ ಎಷ್ಟಾಗೈತಿ? 2 ಗಂಟೆಗೆ ಬಂದಾರ ಗೈಸ್. ನಾವು ಈಗ ಹತ್ತೇವಿ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇಳಿತೀವಿ. ಇವ್ರು ನಿಮ್ಮ ಫೇವ್ರೇಟ್ ಸಾಂಗ್ ಹಾಡತ್ತಿದ್ರಲ್ಲ, ಹೆಂಗೆ ಅನಿಸ್ತ? ಭಾಳ ಚಂದ ಅನಿಸ್ತು. ಇನ್ನೊಮ್ಮೆ ಸ್ವಲ್ಪ ಹಾಡ್ಬೇಕು ಅನ್ಸಾತಿ. ಬರ್ರಿ. ಹಿಂಗೆಲ್ಲ ಅಂಗಡಿಗಳು ಹಚ್ಚಿರ್ತಾರೆ ಗೈಸ್. ಇಲ್ಲಿಂದ ಅಷ್ಟು ಕೆಳಗೆ ಒಂದ್ಸರಿ ಮ್ಯಾಲೆ ಹತ್ತಕ್ಕೆ ಶುರು ಮಾಡಿದಂದ್ರೆ ಅಂಗಡಿನೂ ಸಿಗಂಗಿಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ಅಂಗಡಿ ಎಲ್ಲ ಐತಿ. ಮುಂದಿನವ್ರು ಮುಂದೆ ನಡೀಬೇಕ ಬೇಡ, ಮುಂದೆ ಸರಿ ಅವ್ರ ಜಾಗ ಮುಂದೆ ಎಲ್ಲ ಅನ್ನ ಸೈಡ್ ಸರಿ ಸ್ವಲ್ಪಲ್ಲ ಪುರ್ತು ನೋಡಿ. ಸರಿ ಅಂತ ಹೇಳೋರಿಗೆ ಅಕ್ಕಗಳು ಬರತ್ತಾರ ಭಾಳ ಜನ ಅದಾರ. ಎವ್ರಿ ಟೈಮ್ ಒಂದು ಕೆರೆ ತೋರಿಸ್ತೀನಿ ಗೈಸ್. ಆ ಕೆರೆ ದಾಟಿದ ಮೇಲೆ ರಶ್ ಇರ್ತಿತ್ತು. ಬಟ್ ಈ ಸರಿ ಒಂದು 4 ಹೆಜ್ಜೆನೂ ನೋಡೋದಿಲ್ಲ, ಆಲ್ರೆಡಿ ಸ್ಟಾರ್ಟ್ ಆಯ್ತು ನೋಡ್ರಿ ರಶ್. ಇಟ್ ವಾಸ್ ಕ್ರೇಜಿ ಗೈಸ್. ಕಲ್ಲಾಡ್ಕೊಂತ ದುಕ್ಸಾಡ್ಕೊಂತ ಹಂಗೆ ಹೋದ್ವಿ ಅದ್ರಾಗ. ನೋಡಿ ಗೈಸ್, सगळीच परीक्षा केली ती. One eternity later. ಭಾಳ ರಶ್ ಐತಿ ಸರಿ ಸಂಡೇ ಬಂದಿದ್ರಿಂದ. ಹಾಂ ಬರ್ರವ್ವ, ಇವ್ರು ಶೋಕಿ ಮಾಡ್ಕೊಂಡು ನಿಂದಿರ್ತಾರೆ. ಎಷ್ಟು ಸ್ಲೋ ಮಾಡ್ತಾರವ, ಬರೋರು ಹಿಂದಿಂದ ಬಂದ್ರೆ ಅಕ್ಕೇತ ಕಡೆ. ಲಾಸ್ಟ್ ಹೇಳ್ತಾರ ಇಲ್ಲಪ್ಪ, ಇಲ್ಲೆಲ್ಲ ಲಾಸ್ಟ್ ಎಲ್ಲಾರ್ಗು ಹಂಗ ಒಂದೇ ಸತಿ ಬಿಡುತ್ತೆ ಬಿಡಾಕಿ. ನಡಕ್ ಹೋಗ್ತೀರಿ ಮತ್ತೆ ಬೈತಾರಲ್ಲ.
ಇಲ್ಲೇನಾಗಿತ್ತು ಅಂದ್ರೆ ನೀವು ನೋಡ್ಬೋದಲ್ಲ ಹುಡುಗರು ಎಷ್ಟು ಹತ್ತಾಕತ್ತಿದ್ರೆ ಅದಕ್ಕೆ ಇಳಿಯೋರಿಗೆ ಭಾಳ ಪ್ರಾಬ್ಲಮ್ ಆಗಕತ್ತಿತ್ತು. ಅದಕ್ಕೆ ನಾವು ನಡಕ್ಕೆ ಸ್ಟಕ್ ಆಗಿಬಿಟ್ಟಿದ್ವಿ. ಮ್ಯಾಲೂ ಹತ್ತತ್ತಿರ್ಲಿಲ್ಲ, ಕೆಳಗೂ ಹತ್ತತ್ತಿರ್ಲಿಲ್ಲ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ 1 ಅವರ್ ನಾವು ಅಲ್ಲೇ ನಿಂತಿದ್ವಿ. ಅದಕ್ಕೆ ಒಬ್ರು ಅಂಕಲ್ ಸಿಟ್ಟು ಬಂದು ಅವ್ರ ಮುಖಕ್ಕೆಲ್ಲ ಮಣ್ಣು ಉಗ್ಗಾಕತ್ರೆ. ಆಮೇಲೆ ಮತ್ತೆ ಓಡ್ ಹೋಗಾಕತ್ತಾರ ನೋಡ್ಬೋದು ನೀವು. ಈ ಕಡೆ ನಮ್ದು ರೈಟ್ ಸೈಡ್ ನಮ್ದು ಲೆಫ್ಟ್ ಸೈಡ್ ಎರಡೂ ಸೈಡೂ ಹತ್ತಾಕತ್ತಿದ್ರೆ ನಾವು ನಿಂತೇವಲ್ಲ ಗೈಸ್, ಅದು ಸ್ಟೇರ್ಸ್. ಬಟ್ ಸ್ಟೇರ್ಸ್ ಅಲ್ಲ, ಆ ಥರ. ಅಂದರೆ ಅದು ಭಾಳ ಹಳೆಯ ಕಾಲದ್ದಾಗಿದ್ದರಿಂದ ನಮಗಲ್ಲೇ ಒಂದೊಂದು ಕಡೆ ಮೆಟ್ಲ ಸಿಗ್ತಾವೆ, ಎಲ್ಲ ಮುರಿದು ಲೈಕ್ ಒಂಥರ ಆಗ್ಬಿಟ್ಟೈತೆ. ಅಲ್ಲಿ ಬರೀ ಉಸುಕ್ಕೆ ಇರ್ತೈತೆ ಎಲ್ಲ. ಈ ಕಡೆ ನಮ್ಮ ಬಾಜು ಹೊಂಟಾರಲ್ಲ ಅಲ್ಲಂತೂ ಬಿದ್ದರೆ ನಾವು ಲೆಕ್ಕಕ್ಕೆ ಇಲ್ಲ ಅಂತ ತಿಳ್ಕೊರಿ ನೀವು, ನಾವು ಸಿಗಂಗನೇ ಇಲ್ಲ ಅಲ್ಲಿ ಬಿದ್ದರೆ. ಸೊ ನಾವೇ ಈ ಸರಿ ಭಾಳ ಅಂದ್ರೆ ಭಾಳ ರಶ್ ಇದ್ದಿದ್ದರಿಂದ ನಾವು ವರ್ಷ ಹಂಗೆ ಹೋಗ್ತೀವಿ ಗೈಸ್. ನಮ್ಮ ಲೆಫ್ಟ್ ಸೈಡ್ ಅಥವಾ ಲೆಫ್ಟ್ ಸೈಡೇ ಹೋಗಿರ್ತೀವಿ, ರೈಟ್ ಸೈಡ್ ಹೋಗಂಗಿಲ್ಲ. ರೈಟ್ ಸೈಡ್ ಬಿತ್ತಂದ್ರೆ ಫುಲ್ ಕಂಟಿ ಗಿಡ ಮರ ಎಲ್ಲ ಅದಾವೆ, ಸಿಗಂಗನೇ ಇಲ್ಲ ರೈಟ್ ಸೈಡ್ ಬಿದ್ದರೆ. ಸೊ ನಾವು ಲೆಫ್ಟ್ ಸೈಡಿಂದನೇ ಹತ್ತಿರ್ತೀವಿ. ಬಟ್ ಈ ಸರಿ ಭಾಳ ಹೆದರಿದ್ವಿ ಎಲ್ಲರೂ, ಹುಡುಗರು ಅಷ್ಟೇ ಹೆದರಿದ್ರೆ. ಸೊ ಬೇಡ ರಿಸ್ಕ ಬೇಡ ಲೈಫ್ನಾಗ ಅಂತ ಹೇಳಿ ಅಂದ್ಕೊಂಡು ಸ್ಟೇರ್ಸಿಂದನೇ ಹೋದ್ವಿ. ಆಮೇಲೆ ಈ ಪಾಳೆ ಹಚ್ಚಿ ನಿಂತಿದ್ರಿಂದ ನಮಗೂ ತಲೆ ಕೆಟ್ಟು ಏನರ ಆಗಲಿ ಅಂತ ಹೇಳಿ ನಾವು ಒಂದಿಬ್ಬರು ಸೇರಿ ಮುಂದೆ ಹೋಗ್ಬಿಟ್ವಿ. ಸೈಡಿಂದನೇ ಹತ್ತಿ ಹೋಗಿ ಕುಂತ್ರೆ ಎಷ್ಟೊತ್ತನ ಕುಂತು ಕಾದೀವಿ ಗೈಸ್. ನಮ್ಮ ಜೊತೆಗೆ ಬಂದವ್ರಿಗೆ ನಾವಿಬ್ಬರೇ ಬಂದಿದ್ವಿ, ಬಟ್ ಹಿಂದಿದ್ದವರೆಲ್ಲ ಒಂದು 7-8 ಜನ ಹಿಂದೆ ಉಳ್ಕೊಂಬಿಟ್ರು. ಆಲ್ಮೋಸ್ಟ್ ಅಲ್ಲಿ ಹೋಗಿ 1 ಅವರ್ ಕುಂತೀನಿ ನಾನು. ಪೊಲೀಸ್ರಿಗೆ ಏನೂ ಮಾಡೋಕ್ಕಾಗತ್ತಿರಲಿಲ್ಲ ಪಾಪ. ಅವ್ರ ಕಡೆ ಅವ್ರ ಕಡೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡಕತ್ತಿದ್ರೆ, ಹೊಡೆದ್ರೆ ಬೇಜಾರು ಮಾಡ್ಕೋತಾರೆ. ಎಷ್ಟು ದೂರ ಹತ್ತಿ ಬಂದಿರ್ತಾರೆ ಟ್ರಾವೆಲ್ ಮಾಡ್ಕೊಂಡು. ಆಲ್ಮೋಸ್ಟ್ ನಾವು ಒಂದು 6-7 ಅವರ್ಸ್ ಹತ್ತೀವಿ ಗೈಸ್. ಎವ್ರಿ ಟೈಮ್ ಒಂದು 4-5 ಅವರ್ಸ್ ಹತ್ತಿದ್ರೆ ಈ ಸರಿ 6-7 ಅವರ್ಸ್ ಹತ್ತೀವಿ. ಸೊ ನೋಡ್ಬೋದು ನೀವು ಹೆಂಗೆ ಜಾರಾಕತ್ತಾರೆ. ಇಳಿಬೇಕಾದ್ರೆ ಅಂತೂ ಯಪ್ಪ ಆಗಂಗಿಲ್ಲ ಗೈಸ್. ನಾವು ಇಳಿಬೇಕಾದ್ರೆ ಬೆಳಗ್ಗೆ ಆಗಿತ್ತು. ಸೊ ನಾವು ಆರಾಮ್ ಸ್ಟೇಸಿಂದ ಇಳ್ಕೊಂಡು ಹೋದ್ವಿ. ನೋಡ್ಬೋದು ನೀವು ಅಲ್ಲಿ ಫುಲ್ ಜಾರ್ಕೊಂಡು ಎಲ್ಲ ಹೊಂಟ್ರೆ. ಬಿದ್ದರೆ ಮಾತ್ರ ಸಿಗಂಗನೇ ಇಲ್ಲ ಯಾರೂ. ನಾನು ಅದಕ್ಕೆ ಇವ್ರು ಬರೋತನ ಅಂಥೇಳಿ ರಿಸ್ಕ್ ತೊಗೊಳೋದು ಬೇಡ. ಜನ ಇದ್ರೆ ಪೊಲೀಸರು ಅವ್ರು ಹೇಳಿದ್ರು ನನಗೆ, ಒಂದು ಕಡೆ ಕುಂಡ್ರಿ, ನಿಮ್ದು ಯಾರು ಬರ್ತಾರಲ್ಲ ಅವ್ರು ಬಂದಮೇಲೆ ಹೋಗಂದ್ರಿ ಅಂತ. ನಾ ಕುಂತು ಹಂಗೆ ನೋಡ್ಕೊಂಡು ಕುಂತಿದ್ದೆ. ಇವ್ರು ಸಡನ್ನಾಗಿ ಬಂದರು 1 ಅವರ್ ಆದಮೇಲೆ. ಸೊ ನನಗಂತೂ ಹೋಗಿದ್ದ ಜೀವ ಬಂದಂಗೆ ಆಯ್ತು. ನೀವು ನೋಡ್ಬೋದು ಜನ ಹೆಂಗದಾರ ಅಂತ ಹೇಳಿ. 1-2-3 ಜನ ತಳ್ಳಾಡಿ ಇಬ್ಬರು ಬಿದ್ದಾರಂತ ಗೈಸ್, ಫುಲ್ ಕೆಳಗೆ ಬಿದ್ದಾರಂತ. ಅವ್ರು ಸಿಕ್ಕನೂ ಇಲ್ಲಂತ. ನಂಗೆ ಪೊಲೀಸರು ಬೆಳಗ್ಗೆ ನಾವು ಹೋಗ್ಬೇಕಾದ್ರೆ ಹೇಳಾಕತ್ತಿದ್ರೆ ಅವ್ರನ್ನ ಲೈಕ್ ಹುಡುಕ್ಯಾರೋ ಏನೋ, ನೋ ಐಡಿಯಾ. ಅವರು ಒಟ್ಟು ಹೇಳಾಕತ್ತಿದ್ರು. ಆ್ಯಂಡ್ ಒಬ್ಬ ನನ್ನಾಗ ಈಗ ನಾವು ನಿಂತಿದ್ವಲ್ಲ ಲೈನ್ನಾಗ, ಅಲ್ಲಿ ಫುಲ್ ಹತ್ಗಾಡಕತ್ತಿದ್ರೆ ಅವ್ನ ಪಾಪಲ್ಲೇ ಕಾಲ ಮುರಿದು ಹೋಗಿತ್ತು ಗೈಸ್. ಪಾಪ ಅವ ಹೆಂಗೆ ಒದ್ದಾಡಕತ್ತಿದ್ದ ಅದನ್ನೆಲ್ಲ ನೋಡಿ ಭಾಳ ಬೇಜಾರಾತು. ಐ ಮೀನ್ ಅಲ್ಲೇ ನಿಂದ್ರಿಸ್ಬಿಡ್ಬೇಕು, ಬಸ್ಸಲ್ಲಿ ಸ್ಟಾರ್ಟ್ ಆಗ್ತಾವಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ಬಟ್ ಈ ಸರಿ ಇಟ್ ವಾಸ್ ಲೈಕ್ ಹೆಲ್ಪ್ಲೆಸ್. ಯಾರಿಗೂ ಹೆಲ್ಪ್ ಮಾಡೋಕ್ಕೂ ಆಗತ್ತಿರಲಿಲ್ಲ, ಏನೂ ಇಲ್ಲ. ನಮ್ಮ ಜೀವ ಉಳಿದ್ರೆ ಸಾಕನ್ನೋ ರೇಂಜ್ನಾಗಿದ್ರಿ ಈ ಸರಿ ಎಲ್ಲರೂ. ಸೊ ಫೈನಲಿ ಬೆಳಗ್ಗೆ ಆದಮೇಲೆ ಹೆಂಗೋ ತಳ್ಳಾಡ್ಕೊತ ನಾವು ಒಂದು 7 o'clock ಆಗಿತ್ತು ಅನ್ನಿಸ್ತೈತಿ. ಟೈಮು ನೋಡಿಲ್ಲ ಗೈಸ್. ಆ ಟೈಮ್ನಾಗ ಯಾರು ಟೈಮ್ ನೋಡ್ತಾರೆ, ನಾವು ವೀಡಿಯೋ ಮಾಡ್ಕೊಂಡಿದ್ದೆ ಹೆಚ್ಚು. ಸೊ ಹಂಗೆ ಹತ್ತಿದ್ವಿ. ಸೊ ಒಂದು 7 o'clock ಆಗಿತ್ತು ಅನ್ನಿಸ್ತೈತಿ. ಆ್ಯಂಡ್ ಫೈನಲಿ ಬಂದು ತಲುಪಿದ್ವಿ ಗೈಸ್. ನಂಗೆ ದೇವ್ರನ್ನ ನೋಡಲೇ ಹೋಗಕ್ಕೆ ಮನಸ್ಸೇ ಇರಲಿಲ್ಲ. ನನ್ನ ಫ್ರೆಂಡ್ ಒಂದು ಪಾಯಿಂಟ್ ಆಫ್ ಟೈಮ್ನಾಗಂತೂ ಹೋಗೋಣ ನಡ್ರಿ ಅಂತ ಹೇಳೋನಾಗತ್ತಿದ್ರೆ. ಬಟ್ ಐ ವಾಸ್ ಲೈಕ್ ನೋ, ಇಷ್ಟು ದೂರ ಬಂದೀವಿ, ದೇವ್ರ ದರ್ಶನ ಮಾಡ್ಕೊಂಡೆ ಹೋಗ್ಬೇಕಂತ ಹೇಳಿ ಫೈನಲಿ ಶಿವಪ್ಪನ ಲೈಕ್ ಕವಳೇಶ್ವರನ ನೋಡಾಕಂತ ಹೇಳಿ ಬಂದ್ವಿ. ನೋಡ್ಬೋದು ನೀವು ಈ ಗುಹೆ. ಸಡನ್ನಾಗಿ ಎಂಟ್ರೆನ್ಸಿಗೆ ತಲೆ ಹೊಡ್ಕೊಂಬಿಟ್ಟೆ ಗೈಸ್. ಆಮೇಲೆ ಬಂದು ದೇವ್ರು ನೋಡಿದ್ಮೇಲೆ ಅಷ್ಟೆಲ್ಲ ಸ್ಟ್ರೆಸ್ ಮಾಡ್ಕೊಂಡಿದ್ವಲ್ಲ, ಅಷ್ಟೆಲ್ಲ ಕಷ್ಟಪಟ್ಟಿದ್ವಲ್ಲ, ಅದೆಲ್ಲ ಒಂದು ಕ್ಷಣಕ್ಕೆ ಮಾಯನ ಆತದ. ಏನೂ ಅನಿಸ್ಲೇನೇ ಇಲ್ಲ. ಲಾಸ್ಟ್ ಇಯರ್ನು ನಮಗೆ ಭಾಳ ಕಷ್ಟನೇ ಇತ್ತು ಗೈಸ್ ಹತ್ತುವಾಗ. ಬಟ್ ಲಾಸ್ಟ್ ಇಯರ್ ಓಕೆ. ಈ ಸರಿ ಅಂತೂ ಭಾಳ ರಶ್ ಜನ, ಭಾಳ ನಂಗೆ ನೋಡೋಕ್ಕಾಗತ್ತಿರ್ಲಿಲ್ಲ. ಪಾಪ ಎಷ್ಟು ಜನ ಕಷ್ಟಪಡಾಕತ್ತಿದ್ರು ಅಂಥದ್ರಾಗ ಅಂಟಿಗಳೆಲ್ಲ. ನಾವು ಈ ಸರಿ ಅಮ್ಮ ಬರ್ತೇನಂತ ಹೇಳಿ ಅಂತಂದಿದ್ಲೆ. ಬಟ್ ಅದು ಸಂಡೇ ಬಂದಿದ್ದರಿಂದ ಸ್ಫೂರ್ತಿಕ ವಾಸ್ ಲೈಕ್ ನೋ ಅಮ್ಮ ಬರಬೇಡ ಈ ಸರಿ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಅಂತಂದಿದ್ಲೆ. ಥ್ಯಾಂಕ್ ಗಾಡ್ ನಾವು ಅಂಥ ರೆಸ್ಟ್ನಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗಿಲ್ಲ. ನಮ್ಮ ಅಮ್ಮಗೆ ನಾರ್ಮಲ್ ಆಗಿದ್ರೂ ನಡೋಕ್ಕಾಗಂಗಿಲ್ಲ ಗೈಸ್, ಇಂಥದ್ರಾಗೆಲ್ಲ ನೋ ವೇ. ಸೊ ಫೈನಲಿ ನಾವು ಕೆಳಗೆ ಇಳಿದ್ವಿ. ನೋಡ್ಬೋದು ನೀವು, ನಾವು ಕೆಳಗೆ ಇಳಿದಾಗ ಆಲ್ಮೋಸ್ಟ್ ಒಂದು 15 minutes ನಾವು ಕೆಳಗೆ ಇಳಿದಿದ್ವಿ ಗೈಸ್. ಸೊ ನಮಗೆ ತ್ರಾಸಾಗಲಿಲ್ಲ ಇಳಿಬೇಕಾದ್ರೆ. ಹತ್ತಬೇಕಾದ್ರೆ 6 hours 7 hours ಹತ್ತೀವಿ ಗೈಸ್. ನೋಡ್ರಿ ಈ ಥರ ಆಯ್ತು. ಒಂದು ಫೋಟೋ ಎಲ್ಲ ತಕ್ಕೋಬೋದು. ಅಲ್ಲಿ ನೋಡ್ರಿ ಇಲ್ಲಿ ಕಲ್ಲು ಹಾಕತ್ತ.
ನಡೆದಾಡೋರಿಗೆ ಕರೆಕ್ಟ್ ಆಗಲಿ ಅಂತ ಹೇಳಿ ಗಜಲ್ ನೋಡ್ರಿ ಸದ್ಲಾಕೆ ಮಾಡಿ ಗಂಡ ಅಂತಿ ಯೂತ್ ಮ್ಯಾಂಡೇಟರಿ ಪೋಸ್ ಅವ್ರು ನೀವೊಂದು ಪೋಸ್ ಕೊಡ್ರಿ ಏನದ ನೀವೇನ್ರ ಕೊಡ್ರಿ ಏನ್ರ ಪೋಸ್ ಹಾಯ್ ಏ ಏನಕ್ಕೆ ನೇಹಾಕ ಗುರು ಪೋಸ್ ಕೊಡೇನ್ರ ಅದು ಗೈಸ್ ಫೈನಲಿ ಎತ್ತಿದ್ರೆ ಸಕ್ಸಸ್ಫುಲ್ ಆಕಿ ಹಂಗಲೇ ತಾನು ಬೀಳ್ತಾಳ ನಮ್ಮನ್ನು ಕರ್ಕೊಂಡು ಬೀಳ್ತಾಳ ಹೌದ ಅಲ್ಲಿಂದ 15 ನಿಮಿಷಕ್ಕೆ ಬಂದರು ಆ್ಯಸ್ ಯೂಶ್ವಲ್ ಗೈಸ್ ಇಲ್ಲೇ 1 hour ಕಾದೀವಿ ನಾವು ಬಸ್ಗೋಸ್ಕರ ಬಸ್ಸೆಲ್ಲ ಬರ್ತಿತ್ತು ಬ್ಯಾಕ್ ಟು ಬ್ಯಾಕ್ ಬಸ್ಗಳು ಬರಾಕತ್ತಿದ್ದು ಬಟ್ ದೆನ್ ಹುಡುಗರೆಲ್ಲ ಓಡೋಕೆ ಹತ್ತುತ್ತಿದ್ರು ಪಾಪ ಹುಡುಗಿಯರೆಲ್ಲ ಹಿಂದೆ ಕುಂಟಿರ್ತಿದ್ರೆ ನಾವು ರೆಸ್ಟ್ ಕಡಿಮೆ ಆಗಲಿ ಅಂತ ಕುಂತು 1 hour ಕಾದೀವಿ ಸೊ ಆಮೇಲೆ 1 hour ಬಿಟ್ಟು ಹೋದ್ವಿ ಗೈಸ್ ಕವಳ ಎಕ್ಸ್ಪೀರಿಯನ್ಸ್ ವಾಸ್ ಕ್ರೇಜಿ ನಾವು ಎಷ್ಟು ಸರಿಯರ ನಮಗೆ ಪ್ರಾಬ್ಲಮ್ ಆಗಲಿ ನಾವು ಮತ್ತು ಬಂದೇ ಬರ್ತೀವಿ ಹಿಂಗೆ ಇರಂಗನೇ ಇಲ್ಲ ಮಸಾಲೆ ದೋಸೆ ಸಿರಿ ಹಾಯ್ ಹೇಳ ಹಾಯ್ ಗೈಸ್ ನಾವೀಗ ಸಂಜೆ ಮುಂದೆ ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಎಷ್ಟೊಂದು ಗಂಟೆಗೆ ಬಂದ್ವಿ 12:30 ಬಂದೀವಿ ಬಂದು ಮಲ್ಕೊಂಡವ್ರೆ 6 ಗಂಟೆಗೆ ಎದ್ದೀವಿ ಎದ್ದು ಈಗ ರೆಡಿಯಾಗಿ ಕಲ್ಗುಡಿಗೆ ಹೊಂಟೀವಿ ತೋರಿಸ್ತೀನಿ ನಮ್ಮ ಊರಾಗಿನ ಕಲ್ಗುಡಿ ಹೆಂಗೈತಂತ ಎಷ್ಟೊಂದು ಬ್ಲಾಗ್ಸ್ನಾಗ ತೋರಿಸ್ತೀನಿ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗ ತೋರಿಸ್ತೀನಿ ಕ್ಯಾಳ ಹಾಕತ್ತ ಈ ಕಡೆ ತಿರುಗಮ್ಮ ಈ ಕಡೆ ಹಿಂತಿರುಗ ಮುಂದೆ ತಿರುಗ ಗೈಸ್ ನೋಡ್ರಿ ಎಲ್ಲರೂ ಸಾಗರ ಜಡಿ ಹಾಕೊಂಡು ಗುಡಿಗೆ ಬಂದ್ವಿ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ನಾಳೆ ಇಲ್ಲಿ ಊಟ ಇರ್ತೈತೆ ಗೈಸ್ ಶಿವರಾತ್ರಿ ನೆಕ್ಸ್ಟ್ ಡೇ ಊಟ ಇರ್ತೈತಿಲ್ಲ ಸೊ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಸ್ಫೂರ್ತಿ ನಿನಗೆ ರೆಕಾರ್ಡ್ ಮಾಡ್ಕೊಳ್ಳಿ ಇಲ್ಲೂ ಕಲ್ಗುಡಿನಾಗೂ ಇವತ್ತು ರಾತ್ರಿ ಹೋಮ ಎಲ್ಲ ಮಾಡ್ತಾರೆ ಗೈಸ್ ಹೋಮ ಆಮೇಲೆ ಜಾಗರಣಿ ಎಲ್ಲ ಮಾಡಿರ್ತಾರೆ ಇಲ್ಲೇ ಭಾರಿ ಮಾಡ್ತಾರೆ ನಾವು 1 ಇಯರ್ನು ನೋಡಿಲ್ಲ ಬಟ್ ಕೇಳೀವಿ ಬರೋಕ್ಕಾಗಂಗಿಲ್ಲ ಬಿಕಾಸ್ ನಮ್ದು ಬಸವಂದ್ರ ಗುಡಿನಾಗ ಜಾಗರಣಿ ಇರ್ತೈತಲ್ಲ ಅಲ್ಲೇ ಹೋಗಿರ್ತೀವಿ 1 hour ಎಲ್ಲ ಗೈಸ್ ವಾಪಸ್ ಹೊಂಟೀವಿ ಈಗ ಮನೆಗೆ ಗುಡಿ ಎಲ್ಲ ತೋರಿಸ್ತೀವಿ ಪೂಜೆ ಮುಗಿಸ್ಕೊಂಡು ವಾಪಸ್ ಹೊಂಟೀವಿ ಇಲ್ಲೇನೋ ಪಾಲ್ಕಿ ನಡತೈತೆ ನಾವು ಇಲ್ರಿ ಜ್ಯೂಸ್ ಅಮ್ಮ ಇದೇನಮ್ಮ ಅಮ್ಮ ಏನದ ಅದೇನ ಇದು ಕೈಯಾಗ ಹಿಡ್ಕೊಂಡಿದ್ದೇನೆ ಡಬ್ಬಿ ಅಂಗಡಿಗೆ ಶಾಪಿಂಗಿಗೆ ಅಂತ ಬಂದಾರೆ ಏನಾರ ತಿನ್ನಕ್ ತಗೊಳ್ಳೋಣ ಎಲ್ಲ ಬೇಕೀಗ ಅದು ತೋತಿದ್ದು ಇದು ತೋತಿದ್ದು ಅಲ್ಲಿ ಗುಡಿಯಿಂದ ಮನೆಗೆ ಬಂದು ಈಗ ಫ್ರೆಶ್ ಆಗಿ ಹಂಗೆ ನಾವು ಈಗ ಗುಡಿಗೆ ಹೊಂಟೇವಿ ಯಾಕಂತಂದ್ರೆ ಗುಡಿ ಕಡೆ ಪ್ರವಚನ ಇರ್ತೈತಿ ಸೊ ಹೋಗಿ ಬರೋಣ ಅಂತ ಹೋಗಕತ್ತೀವಿ ಸೊ ತೋರಿಸ್ತೀನಂತೆ ಏನೇನು ಮಾಡ್ತೀವಿ ಅಂತ
ನಾವು ಸಣ್ಣವ್ರಿದ್ದಾಗ ಗೈಸ್ ಬಸವಂದ್ರ ಗುಡಿ ಮುಂದೆ ಟಿ ವಿ ಹಾಕ್ತಿದ್ರೆ ಟಿ ವಿ ಎಲ್ಲ ಹಾಕಿ ನಾವು ಅಲ್ಲಿ ರೋಡ್ ಮೇಲೆ ಚಾಪಿ ಹಾಸ್ಕೊಂಡು ಎಲ್ಲ ಕುಂತು ಟಿ ವಿ ನೋಡ್ತಿದ್ವಿ ಹಳೇ ಲೈಕ್ ಹಳೇ ಪಿಕ್ಚರ್ಗಳೆಲ್ಲ ದೇವ್ರದ್ದು ಹಾಕಿ ತೋರಿಸ್ತಿದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ವರ್ಷ ಒಬ್ರು ಅಜ್ಜಿ ಬರ್ತಿದ್ರು ಅವ್ರು ಪ್ರವಚನ ಎಲ್ಲ ಹೇಳ್ತಿದ್ರು ರಾತ್ರಿ ಎಲ್ಲ ಕುಂಡಿರ್ತಿದ್ವಿ ಒಂದು 4-5 ಗಂಟೆ ತನಕ. ಬಟ್ ಈಗ ಸ್ಪೀಕರ್ನಾಗ ಹಾಕಿದ್ರೆ ಸ್ವಲ್ಪ ಹೊತ್ಕೊಂಡು ಮನೆಗೆ ಹೋದ್ವಿ. ಸಿರಿ ಹಾಯ್ ಮಾಡ ಹಾಯ್ ಎಲ್ಲುಂಟೇವ್ ನಾವು ಎಲ್ಲಿ ಶಂಭು ಗೈಸ್ ರೆಡಿಯಾಗಿ ಹೊಂಟೀವಿ. ಸೊ ನಾನು ಕುರ್ತಾ ಹಾಕೊಂಡೀನಿ, ಕುರ್ತಾ ಪ್ಯಾಂಟ್. ನಮ್ಮ ಸಿರಿ ಇಲ್ಲದ ಆಮೇಲೆ ಅಲ್ಲೆಲ್ಲರೂ ಬರೋದು. ಸೊ ಹೋಗೋಣಂತೆ, ಊಟ ಮಾಡ್ಕೊಂಡು ಬರೋಣಂತೆ, ದೇವ್ರ ದರ್ಶನ ಮಾಡಿ. ಹೇಳಮ್ಮು ಹಿಂದಿನ ದಿನ ಹೋಗಿದ್ವಲ್ಲ ಗೈಸ್ ಅದೇ ಗುಡಿಗೆ ಹೋಗಿದ್ವಿ, ಅಲ್ಲಿ ಊಟ ಇರ್ತೈತೆ ಅಂತ ಹೇಳಿದ್ನಲ್ಲ. ಅದಕ್ಕೆ ನಂಗೆ ಇದು ಗುಡಿ ನೋಡಿದರೆ ಏನು ನೆನಪಾಗ್ತೈತೆ ಅಂತಂದ್ರೆ ನನ್ನೊಂದು ಮೆಮೊರಿ ಸ್ಕೂಲ್ನಾಗಿಂದ. ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇ ಆಬ್ವಿಯಸ್ಲಿ ಸ್ಕೂಲ್ಗಳು ರಜೆ ಇರೋಂಗಿಲ್ಲ. ಬಟ್ ನನಗೆ ಪ್ರಸಾದ ಇಷ್ಟ ಅಂತ ಹೇಳಿ ನಾನು ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇ ಒಂದು ಸರಿ ಇಲ್ಲಿ ಪ್ರಸಾದ ತಿನ್ನಕಂತ ಬಂದು ಸ್ಕೂಲ್ನಾಗ ಬಾಗಿಟ್ಟು ಬಂದುಬಿಟ್ಟಿದ್ದೆ. ಆಮೇಲೆ ವಾಪಸ್ ಹೋಗಿ ಬಾಗೆ ತೊಗೊಂಡಿಲ್ಲ ಗೈಸ್. ಇದೊಂದು ಬಂದರೆ ಉಣ್ಣು ಎಷ್ಟು ಸರಿ ಊಟ ಮಾಡಿದ್ದಿಲ್ಲ. ಇದು ಎಷ್ಟನೇ ಪ್ಲೇಟ್ ಇದೆ? ಅದೇ ಒಂದ್ ಸರಿ ಉಣ್ಣಾಕ ಇಷ್ಟೊತ್ತು ಮಾಡ್ತಾಳ. ಇದು 5ನೇ ಪ್ಲೇಟ್. ಎಷ್ಟೊತ್ತರ ಮಾಡಕತ್ತಾಳ ಆಗಳಿಂದ. ಈ ಮಾಡ ಹಾಯ್ ಮಾಡ. ಯಾರ $100 ಕೊಡು ನಾವು ಮನೆಗೆ. ನಿನ್ ಕಡೆನೇ ಇಟ್ಕೋವ. ಗೈಸ್ ವಿ ಆರ್ ಬ್ಯಾಕ್. ಸೊ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬಂದೈತಿ. ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಆ್ಯಂಡ್ ಇಲ್ಲೇ ಸ್ಫೂರ್ತಿಕ ಅವತ್ತು ನೈಟ್ ಹಾಕಿನ ಫಸ್ಟ್ ವ್ಲಾಗಿಗೆ ವಾಯ್ಸ್ ಓವರ್ ಕೊಡತ್ತಿದ್ಲ ಗೈಸ್, ಅದ್ರದ್ದು ಕ್ಲಿಪ್ಪಿಂಗ್ಸ್. ಹೇಳೆ ಚಾಲು ಸುಮ್ಮನೆ ಇರ್ಲಿಪ್ಪ ಮೊದಲು ಸುಮ್ ಚಾಲು ಮಾಡ ಇಡ್ಲಿಪ್ಪ. ನಂಗೆ ಹೇಳಕ್ಕೆ ಒಂಥರ ಆಗತೈತಿ. ಟ್ರೈ ಮಾಡ್ಲಾ ಟ್ರೈ ಮಾಡ್ಲಿ ಹಂಗ್ಯಾಕದ ಸರಿ ಅದ್ ಬಿಡ್ಬಿಡ್. ನೀ ವಿಡಿಯೋ ಐತ ಅನ್ನೋದು ಥಿಂಕ್ ಮಾಡ್ಬೇಡ. ಏನ್ ಯಾರು ತಗಿಲಿಪ್ಪ ನಾ ಫಸ್ಟ್. ಸರಿ ಒಂದ್ ಸ್ವಲ್ಪ ತಡಿ. ಎದ್ದು ಕಲ್ಕಿ ನಾನು ಹಂಗೇನಿಲ್ಲ. ಈ ಕಡೆ ವರ್ಷದಾಗ ಒಂದೇ ಸಲ ಇಲ್ಲಿ ನೋಡ್ಲಿ ಮುಂದೆ ಹೋಗಿತ್ಲಿ ಅದು ಮುಂದೆ ಹೋಗ್ಬಾರ್ದು. ಅದಕ್ಕೆ ಮತ್ತೆ ಫಸ್ಟಿಂದ ಚಾಲು ಮಾಡಿ. ವರ್ಷದಾಗ ಒಂದೇ ಸಲ ಚಾಲು ಆಗೋ ಈ ಗುಡಿಗ ಅಷ್ಟೇ. ಗುಡಿಗ ಅನ್ಬೇಡ. ವರ್ಷದಾಗ ಒಂದೇ ಸಲ ಈಗ ಮಾಡ್ಲಿವ ಫೋಟೋ ಎಲ್ಲಿ ಕೊಡೋದೆ ಅಂದ್ರೆ ನೋಡಿಲ್ಲ. ಇದ್ರ ಮೇಲೆ ಒತ್ತೀಯ ಎಡಿಟ್ ಮೇಲೆ ಇಲ್ಲಿ ಹೋಗೋದು ಆ್ಯಡ್ ಫ್ರಾಮ್. ಇಲ್ಲಿ ಫೋಟೋಸ್ ಯಾವ ನೀ ಯಾವತ್ತಿಂದ ಏನದು ಏನು ಹಾಕಿ ಇದನ್ನು ಹಾಕಿ ಡೌನ್ ಕೊಡೋದು. ಇಲ್ಲಿ ಮೇನ್ ಪೇಜಿಗೆ ಬರ್ತೈತದು ಶೇರ್. Finally. ಬಂತು. ತಗೋ ವಿಡಿಯೋ ಹಾಕೋದ ತಳ ನನಗೇನೆ ಜಾಸ್ತಿ ಜನ ಫಾಲೋವರ್ಸ್. ಪ್ರೈವೇಟ್ ಮಾಡಿದೆ ಅಂದ್ರೆ ಎಲ್ಲ ಪ್ರೈವೇಟ್ ಮಾಡಿ ಈಗ ಪಬ್ಲಿಕ್ ಮಾಡಿವಿ ಗೈಸ್ ನಮ್ಮ ಅಕ್ಕನ ಅಕೌಂಟ್. ಪ್ಲೀಸ್ ಆಕಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಆಕಿಂದ ದಿಸ್ ಈಸ್ ನಾಟ್ ಅಟ್ ಆಲ್ ಲೈಕ್ ಹರ್ ಕಪ್ ಆಫ್ ಟೀ. ಆಕಿಗೆ ಇದೆಲ್ಲ ಲೈಕ್ ಚಾನ್ಸೇ ಇಲ್ಲ ಆಕಿದೆಲ್ಲ ಮಾಡೋಕೆ. ಬಟ್ ಸ್ಟಿಲ್ ಆಕಿನಾಗೆ ಕೇಳಿ ಇನಿಷಿಯೇಟ್ ಮಾಡಿ ನಾನು ಮಾಡ್ಬೇಕಂತ ಮಾಡಾಕತ್ತಾಳೆ. ಪ್ಲೀಸ್ ಡೂ ಸಪೋರ್ಟ್ ಹರ್ ಅಷ್ಟೇ.